ಸ್ಟೋನ್ ಕ್ರಷರ್ಗಳೈತೆ ಇಲ್ಲಿ. ಹೌದು. ಗುಡ್ ಮಾರ್ನಿಂಗ್ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನ್ನೋದರ್ ಬ್ಲಾಗ್. ಈಗ ತಾನೇ ಚೆಕ್ಔಟ್ ಆಗ್ತಿದ್ದೀವಿ ರೂಮ್ನ. ಈಗ ಎಷ್ಟು ಜೋಶಿಮಠ್ ಹೋಗ್ತೇವೆ. ಜೋಶಿಮಠದಿಂದ ನಮ್ಮದು ಆ್ಯಕ್ಚುಲಿ ಟ್ರಕ್ ಸ್ಟಾರ್ಟ್ ಆಗೋದು. ಈಗ ತಾನೇ ಕ್ಯಾಬ್ ಬಂತು. ಸೊ ರೂಮಿಂದ ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ಇಲ್ಲಿಂದ ನಟರಾಜ್ ಚೌಕ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ ಪಿಕಪ್ ಪಾಯಿಂಟ್ ಇರೋದು ಆ್ಯಕ್ಚುಲಿ. ಗೈಸ್ ನಾವು ಈ ವೆಹಿಕಲಲ್ಲಿ ಹೋಗ್ತಾ ಇರೋದು. ಸೊ ನಾವು ಇಲ್ಲಿಂದ ಜೋಶಿಮಠ್ ಹೋಗೋಸ್ಲಿಕ್ಕೆ ಆಲ್ಮೋಸ್ಟ್ ಲೈಕ್ ಈವ್ನಿಂಗ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಲ್ಲೇ ಹೋಗ್ತಾ ಲೊಕೇಶನ್ಸ್ ಎಲ್ಲ ತೋರಿಸ್ತಾರಂತೆ. ಸೊ ಅದನ್ನೆಲ್ಲ ನೋಡಿಕೊಂಡು ಗೈಸ್ 8 to 10 hours ಜರ್ನಿ ಇದರಲ್ಲೇ ಮಾಡ್ತಿದ್ದೀವಿ ನಾವು. ಲೈಕ್ ಇನ್ನೂ ಟ್ರೆಕ್ಮೆಂಟ್ಸ್ ಬರಬೇಕು. ದಿಸ್ ಇಸ್ ಅವರ್ ಬ್ಯಾಚ್. ಗೈಸ್ ಈಗ ತಾನೇ ಟಿಫನ್ ಬ್ರೇಕ್ ಕೊಟ್ಟರು. ಗೈಸ್ ನಾನು ದಾಲ್ ಕಿಚಡಿ ಆರ್ಡರ್ ಮಾಡಿದ್ದೀನಿ ವಿತ್ ಲೆಮನ್. ಏನಕ್ಕೆ ಬೆಳಿಗ್ಗೆ ಟಿಫನ್ ದಾಲ್ ಕಿಚಡಿ ಲೈಕ್ ಈಸಿಯಲ್ಲಿ ಡೈಜೆಸ್ಟ್ ಬ್ರೋ ಇದು ರಿಷಿಕೇಶ್ ಇಲ್ಲ, ಆನ್ ದ ವೇ ಟು ಜೋಶಿಮಠ್. ಲೊಕೇಶನ್ ತೋರಿಸ್ತೀನಿ ನೋಡಿ. ಫಸ್ಟ್ ವ್ಯೂ ಪಾಯಿಂಟ್ ಬಂದಿದ್ದೀವಿ. ಎಲ್ಲಿ ಅಂತಂದರೆ ಲೈಕ್ ಇದು ಸಂಗಮ್. ಯಾವ್ದು ಅಂತಂದರೆ ಸಂಗಮ್ ಗೈಸ್ 2 ನದಿ. ಫಸ್ಟ್ ಒಂದು ಅಲಕ್ನಂದ ಆ್ಯಂಡ್ ಬ್ರೋ ದಿಸ್ ಒನ್ ಇಸ್ ವಿಚ್ ಒನ್? This is a mixture of Devrayag, it's Alagnanda, and another is Gangotri, I think. ಲೊಕೇಶನ್ ನೋಡಿ. ಭಾಗೀರಥಿ. ಕರೆಕ್ಟ್ ಭಾಗೀರಥಿ. ಗೈಸ್ ಸಾರಿ ದಿಸ್ ಒನ್ ಇಸ್ ಭಾಗೀರಥಿ. Sorry, my fault, okay? ಓಕೆ ಬೈ. ಗೈಸ್ ಅದು ಭಾಗೀರಥಿ. ಅಲ್ಲಿಂದ ಬರ್ತಾ ಇರೋದು ಅಲಕ್ನಂದ. ಸೊ ಅದರೆಲ್ಲ ಮರ್ಜ್ ಆದಮೇಲೆ ಇಲ್ಲಿ ಗಂಗಾ ಆಗುತ್ತೆ. सारी टेम्पल है 2013 में जब आपदा आई थी, हाँ इसके कारण आई थी. ठीक है. इसकी मूर्ति क्या है उठा के चेंज कर दी थी. मंदिर दोबारा बना है. हाँ पुराना जो मंदिर था वो पानी के उधर है, ये भी पानी के उसमें है. देखना है चेंज बहुत है. हाँ तब इसका रूप भी चेंज होते रहता है. सुबह के टाइम लड़की बनेगी, दिन के टाइम औरत बनेगी, शाम के टाइम ये गुड़िया बन जाती है. ದೇವಿದು ಯಾವುದೋ ಮೂರ್ತಿ ಇದೆ ಅಂತಲ್ಲಿ. ಸೊ ಅದು ಲೈಕ್ ಚೇಂಜ್ ಆಗ್ತಾ ಹೋಗುತ್ತಂತೆ. ಎಲ್ಲ ಲೊಕೇಶನು ಅಲ್ಲಿ ಕಾಣ್ತಿದೆ ಟೆಂಪಲು. ಆ ಟೆಂಪಲ್ ಗೈಸ್ ಅಲ್ಲಿಗ ಕಾಣ್ತಿದೆಯಾ? ಗೈಸ್ ಅದೇ ಟೆಂಪಲ್. ಲೊಕೇಶನ್ ಮಾತ್ರ ಕ್ರೇಜ್ ಇದೆ ನೋಡಿ. ವ್ಯೂ ಗೈಸ್ ನಾನು ಮಲಗಿದ್ದೆ ಆ್ಯಕ್ಚುಲಿ. ಸಡನ್ನಾಗಿ ಬ್ರೇಕ್ ಹಾಕಿರಂತ ಎದ್ದು ಹಂಗೆ ನೋಡ್ತಾ ಇದ್ದೆ. ಅಲ್ಲಿ ಬೋಟಿಂಗ್ ಎಲ್ಲ ಮಾಡ್ತಿದ್ದಾರೆ ಗೈಸ್. ಕ್ರೇಜಿ ಗೈಸ್. ಅಲ್ಲಿ ನೋಡಿ ಪಿಚ್ಚು, ಕ್ರಿಕೆಟ್ ಪಿಚ್ ಇದೆ. ಎಲ್ಲ ಆಡ್ಬೇಕು ಗೈಸ್. ಆಡಂಗಿದ್ರೆ ಕ್ರಿಕೆಟು ಈ ಥರ ಲೊಕೇಶನಲ್ಲಿ ಆಡಿದ್ರೆ ದೇವರಣೆಗೂ ಮೆಮೊರೀಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೀರಿಯಸ್ಲಿ ಗೈಸ್ ನೋಡಿ ಲೊಕೇಶನ್ ನೋಡಿ ಹೆಂಗಿದೆ. ಆಗಲೇ ನಾವು ಈಗ ಬರ್ತಿರೋ ರೋಡಲ್ಲಿ ಅಲಕಾನಂದ ನದಿ ಜೊತೆ ಬಂದಿದ್ದು. ಸೊ ಈಗ ಬಂದಿರುತ್ತೆ ಯಮುನಾ. ಕ್ರೇಜ್ ಇರುತ್ತೆ ಅನ್ಸುತ್ತೆ. ಹೆವಿ ತಣ್ಣಗಿರುತ್ತೆ ನೀರು. ಅದು ಮಾತ್ರ ಯಮುನಾ ನದಿ, ಯಮುನಾ, ಗಂಗಾ, ಆಮೇಲೆ ಇನ್ಯಾವುದು ಅಲಕಾನಂದ. ಎಷ್ಟು ನೀರು ಎಷ್ಟು ಪ್ಯೂರ್ ಇದೆ ಅಂದರೆ ಎಷ್ಟು ಗಡ್ಡಿಸ್. ತಣ್ಣಗಿದೆ ಗೊತ್ತಾ ನೀರು? ನಿಜವಾಗ್ಲೂ ಎಷ್ಟು ತಣ್ಣಗಿದೆ ಗೊತ್ತಾ ಬ್ರೋ? ಭಯಂಕರ ಕೋಲ್ಡು ಸೀರಿಯಸ್ಲಿ. ಬೀಚ್ ಎಲ್ಲ ಕಣ ಉಪ್ಪು ನೀರು ಇರಕ್ಕೆ. ಅಲ್ಲಿ ಬೀಚಲ್ಲಿ ಸರ್ಪ್ರೈಸ್ ಹೆವಿ ಸ್ಟೋನ್ ಕ್ರಷರ್ಗಳೈತೆ ಇಲ್ಲಿ. ಹೌದೌದು, ಸ್ಟೋನ್ ಕ್ರಷರ್ ಜಾಸ್ತಿ ಇದೆ. ಇದೆಲ್ಲ ಅವರೇ ಹೊಡೆದು ಖಾಲಿ ಮಾಡ್ತಾರೆ. ಬಟ್ ಭಯಂಕರ ತಣ್ಣಗಿದೆ ನೀರು ಅಲ್ವಾ? ಟಚ್ ಮಾಡ್ದ? ಟಚ್ ಮಾಡು. ಹಿಂಗೆ ಹಾಕೊಳ್ಳುತ್ತೆ ದೇವ್ರಿಗೂ.
ಈಗ ಊಟ ಟೈಮು ಊಟಕ್ಕೆ ನಿಲ್ಲಿಸಿದ್ದಾರೆ ಗೈಸ್. ಈ ಹೋಟೆಲ್ ಯಾವುದೋ ಗೊತ್ತಿಲ್ಲ, ಬಟ್ ಲೊಕೇಶನ್ ತೋರಿಸಿ ನೋಡಿ, ನೆಕ್ಸ್ಟ್ ಲೆವೆಲ್ ಇದೆ ಸೀರಿಯಸ್ಲಿ. ಆ್ಯಂಬಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಸಿ ದಿಸ್ ಇಸ್ ಆ್ಯಂಬಿಯನ್ಸ್. ಅಲ್ಲಿ ಫ್ರೆಂಡ್ಸ್ ಕೂತಿದ್ದಾರೆ. ಲುಕ್ ಅಟ್ ದಿಸ್. ಕ್ರೇಜಿ ಬಿಸಿ ಬಿಸಿ ಗೋಬಿ ಪಕೋಡ ವಿತ್ ಅಗೇನ್ ದಾಲ್ ಕಿಚಡಿ ವಿತ್ ಕ್ರೇಜಿ ಕ್ರೇಜಿ ಫ್ರೆಂಡ್ಸ್ ಅಂತ ಹಾಂ ಕ್ರೇಜಿ ಫ್ರೆಂಡ್ಸ್ ಅಲ್ಲ ಬ್ರದರ್ಸ್. ಗೈಸ್ ಲಾಸ್ಟ್ ಡೆಸರ್ಟ್, ಕ್ರೇಜಿ ಡೆಸರ್ಟ್. ಬಿಸಿ ಬಿಸಿ ಜಾಮೂನ್ ಬ್ರೋ, ನೆಕ್ಸ್ಟ್ ಲೆವೆಲ್. ಸೀರಿಯಸ್ಲಿ ಸಕ್ಕತ್ತಾಗಿ ಗೊತ್ತಾ, ಬಳ್ಳಾರಿಲೂ ಸಿಗಲ್ಲ ಈ ಥರ. ಜೋಶಿಮತ್ ಇನ್ನು 45 ಕಿಲೋಮೀಟರ್ಸ್. ಟ್ರಾಫಿಕ್ ಆಗೋಗಿದೆ, ಏನೋ ಮ್ಯಾಟ್ರ್ ಆಗೋಯ್ತು ಅಲ್ಲಿ ಗೈಸ್. ಈಗ ಅಲ್ಲಿಂದ ಬಂದ್ವಿ, ಟ್ರಾಫಿಕ್ ಇದೆ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಬಂದು ನೋಡ್ರೆ ಇಲ್ಲಿ ಫೈರ್ ಕ್ಯಾಂಪ್ ಆಗೋರೆ. ಬಟ್ ಟ್ರಾಫಿಕ್ ಕ್ಲಿಯರ್ ಆಗೋಯ್ತು. ಸೊ ಸ್ಯಾಡ್ ಅಲ್ವಾ ಗೈಸ್. ಫೈನಲಿ ರೀಚ್ ಇಟ್ ಬೇಸ್ ಕ್ಯಾಂಪ್. ಜೋಶಿಮತ್ ಬೇಸ್ 16,615 615 ಗೈಸ್. ಅಲ್ಲಿದೆ ನೋಡಿ ಹೋಟೆಲ್ಲು. ದಿಸ್ ಈಸ್ ದ ಟ್ರಕ್ ಆಫ್ ಇಂಡಿಯಾ ವೆಬ್ಸೈಟ್ ಗೈಸ್. ಸೊ ಗೈಸ್ ಫೈನಲಿ ಜೋಶಿಮತ್ ಬೇಸ್ ಕ್ಯಾಂಪ್ ರೀಚ್ ಆಗಿದ್ದೀವಿ. ಕ್ರೇಜಿ ವ್ಯೂ ಮಾತ್ರ ಕ್ರೇಜಿ ಇದೆ ನೋಡಿ. ನಾವು ಇದೇ ಹೋಟ್ಲಲ್ಲಿ ಇರಬೇಕನ್ಸುತ್ತೆ. ಈಗ ತಾನೇ ಫ್ರೆಶ್ ಅಪ್ ಆಗಿಬಿಟ್ಟು ಈಗ ಕೆಳಗಡೆ ಬಂದ್ವಿ. ಒಂದು 5 ಮಿನಿಟ್ಸಲ್ಲಿ ಅಲ್ಲಿ ಕಾಣ್ತಿದೆಯಾ, ಅಲ್ಲಿ ಕ್ಯಾಂಪ್ ಫೈರ್ ಆಗ್ತಾರಂತೆ. ಆರಾಮ್ ಬಿಸಿ ಬಿಸಿ ಚಾವ್ಮೀನು, ಬಿಸಿ ಬಿಸಿ ಚಾಯ್. ಸರ್ ಈಗ ಬ್ರೀಫಿಂಗ್ ನಡೀತಿದೆ. ಇಷ್ಟೊತ್ತವರೆಗೂ ರೂಮಲ್ಲಿ ಫುಲ್ ಹಲ್ಚಲ್ ಮಾಡಿ ಹ್ಯಾಂಡ್ ಕ್ರಿಕೆಟ್ ಆಡ್ಕೊಂಡು ಫುಲ್ ಮಜಾ ಮಾಡಿದ್ವಿ. ಸೊ ಈಗ ಆಲ್ಮೋಸ್ಟ್ ಟೈಮ್ 8 ಆಗಿದೆ. ಟ್ರೈಪಾಡ್ ರೂಮಲ್ಲಿದೆ ಗೈಸ್. ಈಗ ಊಟಕ್ಕೆ ಬಂದಿದ್ದೀವಿ. ಊಟದಲ್ಲಿ ಏನೇನಿದೆ ನೋಡೋಣ ಬನ್ನಿ. ದಿಸ್ ಈಸ್ ಪನ್ನೀರ್ ಸಬ್ಜಿ, ದಿಸ್ ಈಸ್ ದಾಲ್ ಆ್ಯಂಡ್ ರೈಸ್, ಮತ್ತು ಇಲ್ಲಿ ರೋಟೀಸ್ ಇದೆ ಗೈಸ್. ಪನ್ನೀರ್ ಸಬ್ಜಿ ಚೆನ್ನಾಗಿದೆ. ದಾಲ್ ಕ್ರೇಜಿ. ಈಗ ದಾಲ್ ಮಾಡೋಣ. ಗೈಸ್ ಈಗ ರೈಸು ಮತ್ತು ದಾಲ್ ತಿನ್ನೋಣ. ಬಿಸಿ ಬಿಸಿ ಗೊತ್ತಿಲ್ಲ. ಟ್ರಕ್ಕಿಂಗ್ ಗೇಸ್ ಎಲ್ಲ ಕಲೆಕ್ಟ್ ಮಾಡಾಯಿತು. ಸೊ ನಾವೇನೇನು ತೊಗೊಂಡಿದ್ದೀವಿ ಅಂತಂದರೆ ಗೈಸ್, ಇದು ಟ್ರಕ್ ಆಫ್ ಇಂಡಿಯಾ ಜಾಕೆಟು ಗೈಸ್. ಈ ಜಾಕೆಟ್ ಮೇನ್ ಇಂಪಾರ್ಟೆಂಟ್ ನಮಗೆ. ಟ್ರೆಕ್ಕಿಂಗ್ ಜಾಕೆಟ್ ಒಂದು ತೊಗೊಂಡಿದ್ದೀನಿ. ಆಮೇಲೆ ಟ್ರೆಕ್ಕಿಂಗ್ ಪ್ಯಾಂಟ್ ಒಂದು ತೊಗೊಂಡಿದ್ದೀನಿ. ಆಮೇಲೆ ಹೆಡ್ ಟಾರ್ಚ್. ಕ್ರೇಜಿ ಗೈಸ್ ಇದು ಮಾತ್ರ ನೋಡಿ. ಡೇಂಜರ್ ಇದು, ಏನಾದರೂ ಎಮರ್ಜೆನ್ಸಿ ಇದನ್ನು ಹಾಕ್ಕೊಳ್ಳೋದು. ಸೊ ಇದು ಒಂದು. ಆಮೇಲೆ ಟ್ರೆಕ್ಕಿಂಗ್ ಪೋಲು ಅಲ್ಲೆಲ್ಲ ಬ್ರೀಫ್ ಮಾಡಿದ್ರು ಟೂರ್ ಗೈಡ್ ಎಲ್ಲ. ಸೊ ಊಟ ಸಖತ್ತ ಮಾಡಿಬಿಟ್ಟಿದ್ದೀನಿ ನಿಜ. ಹೊಟ್ಟೆ ತುಂಬ ತಿಂದಿದ್ದೀನಿ ನಾನಂತೂ. ಏನೋ ಹೇಳ್ತಿದ್ದಲ್ಲ, ನಾಳೆ ಬೆಳಿಗ್ಗೆ 7ಗೆ ಎದ್ದೇಳಬೇಕು. 7ಗೆ ಎದ್ಬಿಟ್ಟು ಟೀ ಕುಡ್ಕೊಂಡು ಆಮೇಲೆ 8ಗೆ ಟಿಫನ್ ಇರುತ್ತೆ. ಸೊ 8:30ಗೆ ನಾವು ಇಲ್ಲಿಂದ ಜೋಶಿಮತ್ ಹೋಗ್ತೀವಿ. ಜೋಶಿಮತ್ಗೆ ಹೋಗ್ಬಿಟ್ಟು ಅಲ್ಲಿಂದ ಸ್ವಲ್ಪ ಮೆಡಿಕಲ್ ಚೆಕಪ್ ಇರುತ್ತೆ. ಸರಿ ಐಟಮ್ಸ್ ಏನಾದರೂ ಶಾಪಿಂಗ್ ಮಾಡೋಂಗಿದ್ರೆ 1 ಅವರ್ ಟೈಮ್ ಕೊಡ್ತಾರೆ. ಎಲ್ಲ ಶಾಪಿಂಗ್ ಮಾಡಿಕೊಂಡು ಅಲ್ಲಿಂದ ನಮ್ಮ ಟ್ರಕ್ ಸ್ಟಾರ್ಟ್ ಆಗುತ್ತೆ. ನಾನು ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ, ಪ್ರತಿಯೊಂದೂ ಡೀಟೇಲಾಗಿ ಹೇಳ್ತೀನಿ ಗೈಸ್. ರೂಮ್ ಟು ರೂಮ್ ಮಾಡ್ತೀನಿ ನಿಮಗೆ. ಸೊ ಗೈಸ್, ನಮ್ಮ ರೂಮ್ ಬಂದುಬಿಟ್ಟು ರೂಮ್ ನಂಬರ್ 204. ಇಟ್ ಗೋಸ್ ರೂಮ್ ನಂಬರ್ 204.
ಗೈಸ್ ಹಿಂಗೆ ಹೋದರೆ ಇದೆ ವೈಡರ್ ಆಗಿಬಿಡ್ತಾನೆ. ಗೈಸ್ ಇದು ದಿಸ್ ಇಸ್ ಮೈ ಬೆಡ್. ಇಲ್ಲೊಂದು ಟಿ ವಿ ಇದೆ, ಇಲ್ಲಿ ಇಬ್ಬರು ಮಲ್ಕೋಬೋದು, ನವೀನ್ ಮತ್ತು ಪ್ರಶಾಂತು. ಸೊ ಗೈಸ್ ಇದೆಲ್ಲ ಈ ಕಡೆ ಇದನ್ನು ತೆಗೆದ್ರೆ ಕ್ರೇಜಿ ವ್ಯೂ ಲೊಕೇಶನ್ ಇದೆ, ಪಾಯಿಂಟ್ ಇದೆ. ಬಟ್ ಈಗ ಚಳಿ ಆಗುತ್ತೆ ಬೇರೆ ತೆಗೆಯೋದು. ಸೊ ಆಮೇಲೆ ಗೈಸ್ ಇದೊಂದು ರೆಸ್ಟ್ ರೂಮ್ ಇದು ಹೀಟರ್ ಇದೆ, ಕ್ರೇಜಿ ಕಬೋರ್ಡ್ ಆ್ಯಂಡ್ ಹಿಯರ್ ಗೈಸ್ ಇದೇ ರೂಮು. ಸೊ ಆಮೇಲೆ ಇನ್ನೊಂದು ಹೇಳೋದು ಮಾಡ್ತದೆ, ಟ್ರಕ್ಕಿಂಗ್ ಶೂಸು ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ದೀಸ್ ಆರ್ ಮೈ ಟ್ರಕ್ಕಿಂಗ್ ಶೂಸ್. ಗೈಸ್ ಅದೇ ಗೈಸ್ ನಮ್ಮನ್ನು ಕಾಪಾಡೋದು. ಸೊ ಯಾ ಈಗ ಆಚೆ ಹೋಗ್ಬಿಟ್ಟು ಫೈರ್ ಕ್ಯಾಂಪ್ ಹಾಕ್ಕೊಂಡು ಫುಲ್ಲು ಚಿಲ್ಲಾಗಿ ಕ್ರೇಜಿಯಾಗಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ. ಕ್ವಾಲಿಟಿ ಟೈಮ್ ವಿತ್ ಕ್ವಾಲಿಟಿ ಫ್ರೆಂಡ್ಸ್. ಕ್ರೇಜಿ Happy birthday to you. ಹೆಂಗೆ ಅನ್ಸೈತೆ ಲೊಕೇಶನು? ಚಳಿ ಇದೆ, ಫುಲ್ ಚಳಿ ಅಲ್ಲ? ಏನಾದ್ರು ಹೇಳು, ಹೊಸ್ದಾಗಿ ಹೇಳು. ನೀನು ಹೇಳು ಹೊಸ್ದಾಗಿ ಏನಾದ್ರು. ಬ್ರೋ ಶೆಕೆ ಇಲ್ಲ, ನೀನು ಹೇಳೋದು. ಚಳಿ ಐತೆ. ಶೆಕೆ ಇಲ್ಲ ಬ್ರೋ, ಸೇಮ್ ಡೈಲಾಗ್ ಇಲ್ಲ ಬ್ರೋ, ನಾಟ್ ರಿಪೀಟೆಡ್. ಚಳಿ ಇಲ್ಲ ಅವನೇನು ಹೇಳುತ್ತೆ. ನಂಬರ್ ಚಳಿ ಇದೆ ಅಂತ ಹೇಳಿ. ಚಳಿ ಐತೆ. ಶೆಕೆ ಇದೆ. ಅದು ಬಿಚ್ಚು ಬ್ರೋ, ಅದು ಬಿಚ್ಚು ಬ್ರೋ, ಜಾಕೆಟ್ ಬಿಚ್ಚು. ಇವನಿಗೆ ಪ್ರೆಷರ್ ಹಾಕು, ಜಲ್ದಿ ಹೇಳು. ಎಲ್ಲ ನೀನು ಅರ್ಧ ಬೆಚ್ಚಗಾಯ್ತಾ? ಬೆಚ್ಚಗಿಲ್ಲ ಬ್ರೋ, ಬೆಚ್ಚಗಿಲ್ಲ.